ಲೈನ್ ನಿಮ್ಗೆ ಲೈನ್ ಕಾಣ್ತಾರಲ್ಲ ವಿಶೇಷವಾಗಿ ಗ್ರಾಹಕರ ಕಂಪನಿಯನ್ನು ನಡೆಸುವಂತಹ ಭರವಸೆಯ ಕಾರಣಕ್ಕೋಸ್ಕರ ಸಿಂಧಿಗೆಯ ವಿಭಾಗವನ್ನು ನಾವು ಯೋಜನೆಗೆ ಆಗುತ್ತಾ ಇದ್ದೇವೆ. ಈ ಕ್ಷಣ ರೈತ ವರ್ಗದ ಶಕ್ತಿಯಾಗಿ ಭರವಸೆಯಾಗಿ ಸಿಂಧಿಗೆಯ ಈ ಪಟ್ಟಣದಲ್ಲಿ ಮಾನ್ಯ ಶಾಸಕರು ಸಚಿವರಾಗಿರುವಂತಹ ಎಂ.ಡಿ. ಪಾಟೀಲ್ ಸಾಹೇಬರು ಸಿಂಧಿಗೆ ಮತಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವ ಅಶೋಕ್ ಮನೋಹರ್ ಸಾಹೇಬರು ಟ್ರ್ಯಾಕ್ಟರ್ ಚಾಲನೆಯನ್ನು ಮಾಡಿ ಇವತ್ತು ನಾವು ಕೃಷಿಯಲ್ಲಿ ಅತ್ಯಂತ ಹೆಚ್ಚಿನ ಉತ್ಪನ್ನ ತೆಗೆಯುವ ನಿಟ್ಟಿನಲ್ಲಿ ನಾವು ರೈತರಿಗೆ ಇವತ್ತು ನಮ್ಮ ಸರ್ಕಾರ ಆಗ್ಲಿ ನಮ್ಮ ಸಚಿವರಾಗ್ಲಿ ನೋಡ್ರಿ ಕೃಷಿ ಭಾಗ್ಯ ಬಂದಾಗ್ಬಿಟ್ಟಿತ್ತು. ಬಹಳ ಜನ ರೈತರು ಹಿರಿಯ ರೈತರ ಭಾಗಪ್ಪವರು ನಮ್ಮ ಬೀರಪ್ಪ ವಗ್ಗಿಯವರು ಅದೆಲ್ಲ ಬಂದು ಕೂತಾರೆ ಇಲ್ಲಿ. ಕೃಷಿ ಭಾಗ್ಯ 2013ರಿಂದ 2018ರವರೆಗೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಸರ್ಕಾರದಲ್ಲಿ ಇತ್ತು. ಎಂತ ಒಂದು ಒಳ್ಳೆಯ ಒಂದು ಇವತ್ತು ಯೋಜನೆ ಕೊಟ್ಟಿದ್ರು ಸನ್ಮಾನ್ಯ ಸಿದ್ದರಾಮಯ್ಯನವರು. 2018ರಾಗ ಸರ್ಕಾರ ಹೋಯ್ತು, ಸಮ್ಮಿಶ್ರ ಸರ್ಕಾರ ಬಂತು. ಸಮ್ಮಿಶ್ರ ಸರ್ಕಾರ ಬಂದ ಮೇಲೆ 2023ವರೆಗೆ ಇವತ್ತು ಕೃಷಿ ಇಲಾಖೆಗೆ ಯಾರು ರೈತರೇ ಹೋಗ್ತಿದ್ದಿಲ್ಲ. ಆ ಕೃಷಿ ಭಾಗ್ಯ ಅನ್ನೋದು ಇದನ್ನೇ ಯೋಜನೆ ತೆಗೆದುಬಿಟ್ರು ಹಿಂದಿನ ಸರ್ಕಾರ. ಆದ್ರೆ ಮತ್ತೆ 2023ಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯನವರ ನಾಯಕತ್ವದ ಸರ್ಕಾರ ಬಂದ ಮೇಲೆ ಇವತ್ತು ಕೃಷಿ ಇಲಾಖೆದಾಗ ನಿಂದಿರ್ಲಿಕ್ಕೆ ಜಾಗಿಲ್ಲ. ಯಾಕೆ ನಿಂದಿರ್ಲಿಕ್ಕೆ ಜಾಗಿಲ್ಲ ಅಂತಂದ್ರೆ ಟ್ರ್ಯಾಕ್ಟರ್ದು ಇವತ್ತ ಯೋಜನೆ ಇರ್ಬೋದು, ಇವತ್ತ ಸ್ಪ್ರಿಂಕ್ಲರ್ ಯೋಜನೆ ಇರ್ಬೋದು, ಇವತ್ತು ಹನಿ ನೀರಾವರಿ ಎಲ್ಲ ಸಂಬಂಧಪಟ್ಟ ಯೋಜನೆ ಆತೈತೆ ಸಂದರ್ಭದಲ್ಲಿ ನಾನು 2 ಅನಿಸಿಕೆಗಳನ್ನು ತಿಳಿಸಿ ಇಡೀ ಸಿಂಧಿಗೆಯ ಸಮಸ್ತ ರೈತಾಪಿ ಜನರ ಪರವಾಗಿ ತನಿಷಿ ಅವರಿಗೆ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಯಾಕಂತಂದ್ರೆ ಅವರು ರೈತರ ಜೊತೆ ಇರುವಂತಹ ಒಂದು ಅನ್ಯೋನ್ಯವಾದ ಸಂಬಂಧ ಇವತ್ತು ರೈತರಿಗೆ ಕೊಡುಮಾಡುವಂತ ಇವತ್ತು ಟ್ರ್ಯಾಕ್ಟರ್ ನಲ್ಲಿರುವ ಎಲ್ಲ ರೀತಿಯಿಂದ ಇವತ್ತು ಅವರ ಸೇವೆ ಇವತ್ತು ನಾವು ಸ್ಮರಣೆ ಮಾಡ್ಕೋಬೇಕಾಗ್ತದೆ. ಅವರ ಒಂದು ಟ್ರ್ಯಾಕ್ಟರ್ ಶೋರೂಮು ಬಹಳ ಇವತ್ತು ಭವ್ಯವಾಗಿ ಇವತ್ತು ಉದ್ಘಾಟನೆಗೊಂಡದ.
ಇಲ್ಲಿರುವಂತ ರೈತರು, ನಾವು ಎಲ್ಲ ಜನಪ್ರತಿನಿಧಿಗಳು, ಮುಖಂಡರು ಈ ಶೋರೂಮಿನ ಬೆಳವಣಿಗೆಗೋಸ್ಕರ ಪ್ರತಿಯೊಂದು ಕ್ಷೇತ್ರದಲ್ಲಿ ನಿಮಗೆ ಎಲ್ಲ ರೀತಿಯಿಂದ ನಾವು ಸಹಕಾರ ಮಾಡ್ತೀವಿ ಅಂತೇಳಿ ಅವರಿಗೆ ಭರವಸೆ ಕೊಟ್ಟು ಬಹಳ ಒಂದು ಪ್ರೀತಿ ಅಭಿಮಾನದಿಂದ ಈ ಕಾರ್ಯಕ್ರಮದಲ್ಲಿ ನನಗೆ ಭಾಗವಹಿಸಲು ಅನುವು ಮಾಡಿಕೊಟ್ಟು ತಮ್ಮೆಲ್ಲರ ಮಧ್ಯೆ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಅಭಿಮಾನದಿಂದ ಸನ್ಮಾನ ಮಾಡಿರುವಂತಹ ತನ್ಸೆ ಕುಟುಂಬದ ಎಲ್ಲ ಗುರು ಹಿರಿಯರಿಗೆ, ಯುವ ಮಿತ್ರರಿಗೆ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನು ತಿಳಿಸಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಮಾನ್ಯ ಶಾಸಕರಿಗೆ. ಪ್ರಥಮ ಆದ್ಯತೆ ಏನು ಅಂದ್ರೆ ಅವರ ಆ ರಾಜ್ಯದ ಪಾಲಾಗಿ ಬಂದಿರುವಂತ ನೀರೇನಿದೆ, ಆ ರಾಜ್ಯದ ಪಾಲಾಗಿ ಬಂದಿರುವಂತ ನೀರು ಈಗ 173 TMC ನಮ್ಗೆ ಏನ್ ಬದಲ್ಲ, ಅದನ್ನ ಅತಿ ಕಡಿಮೆ ಸಮಯದಲ್ಲಿ ಉಪಯೋಗ ಮಾಡಿಸುವಂತದ್ದು ಆದ್ಯತೆ ಆ ರಾಜ್ಯದ ಆಗ್ಬೇಕು. ಅನೇಕ ಸಲ ಈ ಫೈನಾನ್ಸ್ ಡಿಪಾರ್ಟ್ಮೆಂಟ್ನವರು ಇವರೆಲ್ಲರೂ ಅಟ್ಟು ಇಟ್ಟು ಅಂದ್ಕೋದು ಮಾಡ್ತಾರೆ. ಅದ್ರಾಗ ಪ್ರಯಾರಿಟಿ 1 TMC ನೀರು ಸುಮ್ಮದಲ್ಲ. 130 TMC 130 TMC ಅಂದ್ರ 4 KRS 3 KRS ಡ್ಯಾಮ್ ಐತ್ರಿ. KRS ಡ್ಯಾಮ್ ಕೆಪಾಸಿಟಿ 45 TMC ಇರಪ್ಪ. ಅಲ್ಲೆಲ್ಲ ಒಟ್ಟು ಕುಡಿದ್ರ ನಮ್ಮ ಆಲ್ಮಟ್ಟಿ, ಒಟ್ಟು ಡ್ಯಾಮ್ಸ್ ಕುಡಿದ್ರ ನಮ್ಮ ಆಲ್ಮಟ್ಟಿ ಡ್ಯಾಮ್ ಅಟ್ಟಾಗ ಹಳೆಮೈಸೂರಿನ KRS ಕಾವೇರಿ ಒಟ್ಟು ಕುಡಿದ್ರ ನಮ್ಮ ಆಲ್ಮಟ್ಟಿ ಅಟ್ಟಾಗಿಲ್ಲ. ನಮ್ದೀಗ ಎಲ್ಲ ಕೂಡಿ 200 TMC ಹೋಗ್ತೈತಿ. ಯಾವ ದೊಡ್ಡದಾದಂತ ತುಂಬ ಭದ್ರ ನಮ್ಮ ಇವೆಲ್ಲ ಉತ್ತರ ಕರ್ನಾಟಕದಲ್ಲಿ ಏನಿದಾವು ಬಹಳ ದೊಡ್ಡ ಡ್ಯಾಮ್ಗಳು ಇವೆಲ್ಲ. ಎಲ್ಲೋ ಒಂದ್ ಕಡೆ ಆದ್ಯತೆ ಸಿಗ್ಬೇಕಾಗಿದೆ ಎಲ್ಲನೂ ಕೂಡ. ಅದನ್ನ ಬರುವಂತ ದಿವಸದಲ್ಲಿ ಆ ಕೆಲಸವನ್ನ ಮಾಡುವ ಮೂಲಕ ಇವತ್ತು ತರ್ಸಿ ಅವರು ಹೇಳಿದಂಗೆ 574 ಆಗಬೇಕು. ಆಲ್ಮಟ್ಟಿ ಅಣೆಕಟ್ಟು 520 ಆಗಬೇಕು. ನಮ್ಮ ವಿಶೇಷವಾಗಿ ನಮ್ಮ ಈ 2ನೇ ತೀರ್ಪಿನಾಗ ಏನಾಯ್ತಂದ್ರೆ, ಮೊದಲೇ ತೀರ್ಪಿನ ನೀವು ಹೇಳಿದ್ರೆ ಬರೀ 70,000 ಎಕರೆ ಅಟ್ಟೆ ನಮ್ಮ ನೀರಾವರಿ ಆಯ್ತು ಅನ್ಸುತ್ತೆ ಬಚಾವ್ ಹೊತ್ತಿನಾಗ. 2ನೇ ತೀರ್ಪಲ್ಲಿ ಬ್ರಿಜೇಶ್ ಕುಮಾರ್ ತೀರ್ಪು, ಬ್ರಿಜೇಶ್ ಕುಮಾರ್ ನಮ್ಗೆ ಬಹಳ ಸಹಾಯ ಮಾಡಿದ್ರೆ ಅವ್ರ ತೀರ್ಪು ನಮ್ಗೆ ಬಹಳ ಸಹಾಯ ಆಗಿದೆ. ನಮ್ಗ ಬಿಜಾಪುರ ಜಿಲ್ಲೆಗೆ 88 TMC, ಮುಳವಾಡಕ್ಕೆ 55 TMC, ಪೂತಿ ಬಸವಣ್ಣಗ 20 TMC ಒಟ್ಟೆಲ್ಲ ಕೂಡಿ 88 TMC ನಮ್ಗೆ ಸಿಕ್ಕ. ಮತ್ ನಾ ನೀರಾವರಿ ಮಂತ್ರಿದಾಗ ಸ್ವಲ್ಪ ಸ್ವಾರ್ಥ ಇತ್ತು. ತುಮಚಿ, ಬಬಲೇಶ್ವರ, ಪಿರಾಪುರ, ಬುದಿಯಾಳ ಅವು ಎಲ್ಲ ಕೃಷಿ ಸ್ವಲ್ಪ ಗುಂಡಕ್ಕೆ ಮಾಡಿಬಿಟ್ಟು 3 TMC ಮಾಡಿಬಿಟ್ಟು ಎಲ್ಲರೂ ತಗೊಂಡಾಗ ನಾವೇನು ಸುಮ್ಬಿಟ್ಟಿವ, ನಮ್ದು ಸ್ವಾರ್ಥ. ಅದಕ್ಕೆ ಗೆಜೆಟ್ ನೋಟಿಫಿಕೇಶನ್ಗಿಂತ ಮೊದಲು 14,000 ಕೋಟಿ ಖರ್ಚು ಮಾಡಿದ್ವಿ. ಇವೆಲ್ಲ ಕೆಲಸ ಏನ್ ಮಾಡಿ ನೋಡ್ಕೊಳ್ಳಿವು. ಇನ್ನು ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ, ಈಗ ಆದ್ಮೇಲೆ ಆಗ್ಬೇಕು. ಪೂರ್ವ ತಯಾರಿ ಮಾಡಿದ್ವಿ ಬಹಳ ಮಂದಿ ಗೊತ್ತಿಲ್ಲ. ಪೂರ್ವ ಮಾತಾಡ್ತೀವಿ ನಾವು ಬೆಲ್ಟ್ ಬಾಳ ಹಾಕೇನ್ರಿ.